ಇದೇ ನನ್ನ ವೈರಿ ಪಾಟೀಲನ ಮನೆ. ಈ ಮನೆ ಎಂಬ ಅಂಗಳದಲ್ಲಿ ಇದು ಎಂಥ ಚಂಗುಲಾಬಿ ಅರಳಿನಿಂತಿದೆ. ಇವಳ ರೂಪ ಎಂಬ ಸೂರ್ಯ ಪ್ರಕಾಶ ಛಾಯೆಗೆ ನನ್ನ ಬುದ್ಧಿಯೇ ಮಾಯವಾಗಿ ಊದಲು ಪ್ರೇಮದ ಮಡದಿ ಇವನ ಮನೆಗೆ ಹೆಜ್ಜೆ ಇಡುವ ಮುಂಚೆ ಚೀಲ ತಣ್ಣಗೆ ಮಾಡಿ ನನ್ನ ತುಷೆ ಹಿಂಗಿಸಿಕೊಂಡರಾಯಿತು. ಪಾಟೀಲರ ಮನೆ ಇದೆ ತಾನೇ? ತಾವು ಯಾರು ಐತೆ ಸ್ವಲ್ಪ ಐತೆ ಲೈನ್ ಆಗೈತೆ. ಬಸಪ್ಪ ಅಷ್ಟು ಇದಿಲ್ಲ. ಅವರ ಅಣ್ಣನ ಮಡದಿ ಶಾಂತ ಅಂತ. ಶಾಂತ ಶಾಂತಮೂರ್ತಿ ಶಂಕರ ಗೌಡನ ಹೆಂಡತಿ. ಬರ್ತಂಬಿಡ ಶ್ರೀರತ್ನವನ್ನು ಪಡೆದು ಕೈ ಹಿಡಿದವನು ಅವನೇ. ತಾವೇನೇನು ನೀವು ಏನೇನೋ ಮಾತುಗಳನ್ನ ಆಡ್ತಾ ಇದ್ದೀರಾ. ಆ ನಿಮ್ಮ ಒಟ್ಟದ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ಅರ್ಥಾನರ್ಥಗಳ ಮಧ್ಯದಲ್ಲಿ ಹೆಂಗ ಸ್ವಚ್ಛತೆ ಕಳೆದುಕೊಂಡಿದ್ದು ಅಂದರೆ ರಟಿಸುತ್ತ ತಿಳಿಯದ ತಿಳಿಬೇಡಿ. ನಿನ್ನ ಗಂಡ ಸಣ್ಣರಿಗಿಂತ ಕಡೆಯಾದ ಗಂಡ. ಏ ಕೋತಿ, ಯಾರು ನೀನು? ಏನೇನೋ ಮಾತಾಡ್ತಾ ಇದೆಯಲ್ಲ. ನಾನು ಬೇರೆ ಯಾರಲ್ಲ, ನಿನ್ನ ಮೈದನ ಪ್ರಾಣಿಯ ಸ್ನೇಹಿತ. ಅಷ್ಟೇ ಅಲ್ಲ, ನಿನ್ನ ಗಂಡ ಶಂಕರ ಗೌಡನ ಆಪ್ತ ಬಂದು ಶಶಿಧರ. ನೀನು ಅವನ ಸತೀಶ ಎಂದು ನನಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲ ಕಲ್ಲದ ಮಾತುಗಳನ್ನ ಬೀಜವನ್ನ ಬೀಸಬೇಡ. ನೀನು ಪಾಟೀಲನವರ ಸ್ನೇಹಿತ ಆಗಿರ್ಬೋದು, ಇಲ್ಲ ನನ್ನ ಗಂಡನ ಸಂಬಂಧಿಕರ ಇರಬಹುದು. ಹೆಚ್ಚಿಗೆ ಮಾತನಾಡದೆ ಸುಮ್ಮನೆ ಇಲ್ಲಿಂದ ಹೊರಟೋಗೋ. ಹೊರಟು ಹೋಗಬೇಕೆ? ವಿರಾಟನ ಆಸ್ಥಾನಕ್ಕೆ ವಿರಾಟನ ಸೇನಾಧಿಪತಿಯಾಗಿ ಶಾಲೆ ಕೀಚಕನಂತೆ ನಾನು ನಿನ್ನ ಮುಂದೆ ಎಲ್ಲರ ಕೊಂದು ಬಲಿಯಾಗಬೇಕೆಂದು ಮನೆಗೆ ಬಂದಿರುವನು ಈ ಶಶಿಧರ. ಶಾಂತ, ನನ್ನ ಪ್ರತಿಯೊಂದು ಮಾತಿನಲ್ಲೂ ಅರ್ಥವಿದೆ. ಶಾಂತ, ಸಮರ್ಥರಾಗಿ ಯೋಚಿಸು. ನೋಡು, ನಿನ್ನ ಒಂದೊಂದು ಮಾತಿನ ಅರ್ಥವನ್ನ ಕೇಳ್ತಾ ಇದ್ರೆ ಅದನ್ನ ಸಹಿಸಿಕೊಳ್ಳೋ ಶಕ್ತಿ ನನಗಿಲ್ಲ. ಇಷ್ಟೇ ಆಗಿ
ನಿನ್ನ ಮಾತನ್ನ ಕೇಳ್ತಾ ಇದ್ರೆ ನನಗೆ ತುಂಬಾ ಭಯವಾಗ್ತಾ ಇದೆ. ದಯವಿಟ್ಟು ಇಲ್ಲಿಂದ ಹೊರಟೋಗೋ ಇಲ್ಲಿಂದ. ಭಯ ಭಯ ಶಾಂತಮೂರ್ತಿ ಶಿವಭಕ್ತ ಶಂಕರ ಗೌಡನ ಮಡದಿಗೆ ಭಯ. ಶಾಂತ ಶಾಂತ ಏ ಶಾಂತ, ಗುರುಲಿಂಗಾಟವನ್ನು ಶಿವನೆಂದು ಆತ್ಮಲಿಂಗವನ್ನು ಮರೆತು ಕಲ್ಲಿನ ಶಿವಲಿಂಗವನ್ನು ಅಪ್ಪಿಕೊಂಡು ಮಕ್ಕಳ ಭಾಗ್ಯ ಅವಲಂಬಿನ ಹೊರಗಳು. ಆದರೆ ಸುಖದ ಸಂಪತ್ತಿಗೆಯಲ್ಲಿ ಅಪ್ರತಿಮನಾಗಿ ಸತಿಯನ್ನು ಬಂದವರಿಗೆ ರಚಿಸುತ್ತ ನೀಡಿ ಪುತ್ರ ಭಾಗ್ಯ ಖಂಡಿಸುವ ಇವನಂತಿಗೆ ಭಯಗೊಳ್ಳಬೇಕು. ಶಶಿಧರ, ಏನೋ ಮಾತಾಡ್ತಿದ್ಯಾ? ಹಾಗಾದ್ರೆ ನಾನು ಶಿವನ ಭಕ್ತನು ಅಲ್ಲ ಅಂತ ಹೇಳ್ತಾ ಇದೀಯಾ? ಪರವಾಗಿಲ್ಲ, ಶಿವನ ಪೂಜೆ ಮಾಡೋ ನನ್ನ ಗಂಡನ ಕೂಡ ಶಿವ ಭಕ್ತನು. ಅವನ ಹೆಂಡತಿ ಅಂದ್ಮೇಲೆ ಪತಿಯೇ ಪರದೈವ ಅಂತ ತಿಳ್ಕೊಂಡಿರುವ ನನಗೆ ಮಾತನಾಡಿದ್ದೆ ಆದ್ರೆ ನಿನ್ನ ಕವಳದ ತಂಗ ಬೆಚ್ಚಿ ಬೀಳ್ಬೇಕಾಗಿತ್ತು. ಎಚ್ಚರ. ಶಕ್ತಿ ಎಂಬುದು ನಿನ್ನಲ್ಲಿದ್ದರೆ ಪತ್ರವಾಕ್ಯವಿಲ್ಲದೆ ನೀನೇಕೆ ನಿಂತನಿಗೆ ಗುರಿಯಾಗಿ ಪಟ್ಟ ಪಡೆದರಿವೆ. ನಿನ್ನಲ್ಲಿ ಶಿವನ ಭಕ್ತಿ ಇಲ್ಲ, ಪತಿರತ ಶಕ್ತಿಯೂ ಇಲ್ಲ. ಅನರ್ಥಾಳಾದ ನಿನ್ನ ಬುದ್ಧಿಗೆ ಸ್ವಚ್ಛ ಪುರುಷನಾದ ನಿನ್ನ ಗಂಡನೇಕೆ ಬೇಕು ಹೇಳು. ನನ್ನವನಾಗುವೆನೆಂದು ನೀ ಹೇಳಿದರೆ ನಿನ್ನ ಬಾಳಿಗೆ ನಾ ನೀರು ಬೆಳೆದು ನನ್ನ ಅರ್ಥಪುರದಲ್ಲೇ ನಿನ್ನ ಪುತ್ರ ಭಾಗ್ಯ ಎತ್ತಿಕೊಳ್ಳುವಂತೆ ಮಾಡುವೆ. ದೂರ ಕಾಮುಕ, ಏನೋ ಮಾತಾಡ್ತಿದ್ಯಾ? ನೋಡು, ಒಂದು ಹೆಣ್ಣು ಜಗತ್ತಿನ ಕಣ್ಣು ಅಂತ ನಿನಗೆ ತಿಳಿದಿಲ್ಲ ಅಂತ ಕಾಣಿಸುತ್ತೆ. ಈ ಹೆಣ್ಣು ಒಂದು 5 ವಸ್ತುಗಳನ್ನ ಆಯ್ಕೆ ಮಾಡ್ಕೊಂತಾಳೆ. ಅದರಂತೆ ಒಂದು ಮದುವೆ ಕೂಡ. ಆ ಮದುವೆನ ಒಪ್ಪಿಕೊಂಡು ಆ ಶಂಕರಗೌಡನ್ನ ಮದುವೆಯಾಗಿ ಅವರ ಪಾದ ಸೇವೆಯನ್ನ ಮಾಡುತ್ತಿರುವ ಸೇವಕಿ ಈ ಶಾಂತಿ ಕಣ. ಆಡಂಬರದ ಭಕ್ತ ಬೇಯಿಸಿಕೊಂಡ ನಿನ್ನ ಯಾವ ಮುಟ್ಟು ನಿನ್ನಲ್ಲಿದ್ದರೇನು? ನಿನ್ನ ಕಾಮಾಕ್ಷ ಎಂಬ ತುಸೆಗೆ ಸುಖವಿಲ್ಲ ಕಾಂತಾರ, ಸುಖವಿಲ್ಲ. ನೋಡು, ಏನ ಮಾತಾಡಿ ನನ್ನ ಮನಸ್ಸಿಗೆ ನೋವು ಮಾಡ್ದ. ಎಷ್ಟೇ ಆಗ್ಲಿ ಬಾಳಿನ ಅರ್ಥ ಏನು ಅಂತ ತಿಳಿದಿಲ್ಲರು ನಿನಗೆ ನಿನ್ನ ಕಣ್ಣಾರೆ ನೋಡು ನನ್ನ ಕೊರಲಿರುವ ತಾಳಿಯನ್ನ. ಇಲ್ಲದ ಕಟ್ಟಿಕೊಂಡು ತಿರುಗುವ ನನ್ನ ತಾಯಿಯಲ್ಲದೆ ತಾಳ್ಮೆಯ ಬೆಲೆ. ಶಿವಾದಾಗ ತುಸು ಗಂಜಿಯು ಕುಡಿಯದೆ ಮತ್ತು ರಕ್ತವನ್ನು ಆಶಿಸದಂತೆ ನಿನ್ನ ಬಾಳಾಯಿತು ನನ್ನ ಮುಂದೆ. ಶಾಂತ, ಹೆಣ್ಣಿಗೆ ಪ್ರೀತಿಯ ಮೈಸುಖವನ್ನು ಬಿಟ್ಟರೆ ಬೇರೇನಿಲ್ಲ. ಆ ಸುಖವಿದ್ದರೆ ಜಗತ್ತಿನ ಎಲ್ಲ ಸಿರಿಸುಖವು ಅವಳಿಗೆ ತುನಾ ಸಮಾನ. ಮುಚ್ಚು ಬಾಯಿ ಸಾಕು. ತಾಳಿ ಕಟ್ಟಿದ ಗಂಡನ ಬಿಟ್ಟು ಯಾವನಿಗೋ ನಿನ್ನನಿಗೆ ಮೈ ಸುಖವನ್ನ ಕೊಡು ಅಂತ ಹೇಳ್ತಿದೆಯಲ್ಲ, ಮೊದಲು ಕತ್ತರಿಸಾಕಬೇಕು ನಿನ್ನ ನಾಲಿಗೆಯನ್ನ. ಕುರುಡನಾಗಲಿ ಕುಂಟನಾಗಲಿ ಅವನೇ ನನ್ನ ಗಂಡ. ಶಿಕ್ಷಕನಾಗಲಿ ಶ್ರೀಮಂತನಾಗಲಿ ಅವನೇ ನನ್ನ ಗಂಡ. ನನ್ನ ಪತಿಯ ಪಾದದ ಮುಂಚೆ ನೀನು ಆಡುವ ಮಾತುಗಳೆಲ್ಲ ಶೂನ್ಯ. ದಾಟೋ ಇಲ್ಲಿಂದ. ನಿನ್ನನ್ನು ಪಡೆಯಲೇಬೇಕೆಂದು ಹಂಬಲಿಸಿ ಬಂದಿರುವನು ಈ ಶಂಭೋ ಶಶಿಧರ. ಹಾಗೆ ಹೋಗಲು ಸಾಧ್ಯವಿಲ್ಲ. ನೀ ಕಟ್ಟಿಕೊಂಡಿರುವ ತಾಳೆಯನ್ನೇ ಬದಲಾಯಿಸಬೇಕೆಂದು ಬಂದ ಈ ಶಶಿಧರ. ಸುಮ್ಮನೆ ನಿನ್ನ ಗಂಡನ ನೀನು ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ಯಾ ಅಂತ ಕಾಣಿಸುತ್ತೆ. ಹಾಗಾದ್ರೆ ಬಾರೋ ಬಾರೋ, ನನ್ನ ಗಂಡ ನನ್ನ ಮೈದನ ಬರುವಷ್ಟರಲ್ಲಿ ನಿನ್ನ ರುಂಡವನ್ನು ಮಹಿಷಾಸುರನ
ಶಾಸ್ತ್ರವನ್ನು ಮತ್ತಿಸಿ ಚಂದ್ರಮಂಡಲ ಚಂಡ ತಲೆದ ಚಾಮುಂಡಿಯಂತೆ ನೀ ಚೆಲ್ಲಾಡಿದೆಯ ಎಣ್ಣೆ ನಿನಗೆ ನನ್ನ ಬುದ್ಧಿ ಬೇಕಿಲ್ಲವೇ? ಹಾಗಾದರೆ ನೀನೇ ನನ್ನ ಮೊದಲಿನ ಸೇರಿ ನನ್ನ ಅರಮನೆ ತಾಳ. ಪಾಪಿ ಗುಂಡು ಹಾಕಿ ಪಾಪಿ ಗುಂಡು ಹಾಕಿ ಪಾಪಿ, ನಾನು ಹೇಳೋದಕ್ಕಿಂತ ಮುಂಚೆನೇ ನನಗೆ ಗುಂಡನ ಹಾಕಿದೇನೋ ನೀಚ. ನೀಚ ನಾನಲ್ಲ. ನೀಚ ನಾನಲ್ಲ ಎಣ್ಣೆ. ನಿಮ್ಮ ವಂಶವನ್ನೇ ಸರ್ವನಾಶ ಮಾಡಲು ಬಂದ ಸಾಮ್ರಾಜ್ಯ ತಾಳ. ಸ್ವಾಮಿ